ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬೆಂಕಿಯಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸೇಡಿಗೆ ಕಾಂಗ್ರೆಸ್ ಕಾರ್ಯಕರ್ತನೇ ಬೆಂಕಿ ಹಚ್ಚಿರುವುದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನದಿಂದ ಮಂಜುಳಾ ಗೂಳಿ ಅವರನ್ನ ಕೆಳಗಿಳಿಸಲಾಗಿತ್ತು. ಇದರಿಂದ ಕೋಪಗೊಂಡ ಪತಿ ಶಂಕರ್ ಗೂಳಿ ರೌಡಿ ಶೀಟರ್ ಜೊತೆ ಬಂದು ಕಾಂಗ್ರೆಸ್ ಕಚೇರಿಗೆ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದು ಸಿಸಿಟಿವಿಯ ಟ್ರೇಸ್ ಮಾಡಿ ಪ್ರಕರಣವನ್ನ ಭೇದಿಸಿ ಟೌನ್ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಲಿವೆ. ಮಂಗಳೂರಿನಲ್ಲಿ ಬಜಪೆ ಚಲೋ ಎನ್ನುವ ಹೆಸರಿನಲ್ಲಿ ಹಿಂದೂ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿವೆ. ಸಂಜೆ 3 ಗಂಟೆಯ ವೇಳೆಗೆ ಬಜಪೆ ಚಲೋ ಆರಂಭವಾಗಲಿದೆ. ರಾಜ್ಯ ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸಿದುಕೊಳ್ಳೋ ಕೆಲಸ ಮಾಡುತ್ತಾ ಇದ್ದಂತಿದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ದ ಸರ್ಕಾರ ಯದ್ವಾ ತದ್ವಾ ಬಿಲ್ ಅನ್ನ ನೀಡ್ತಾ ಇದೆ. ಚಿಕ್ಕ ಮನೆಯವರಿಗೆ ಈ ತಿಂಗಳು ಬರೋಬ್ಬರಿ 2614 ರೂಪಾಯಿ ಬಿಲ್ ಬಂದಿದೆ. ಕೊಪ್ಪಳದ ಭಾಗ್ಯನಗರದಲ್ಲಿ ಫಾತಿಮಾ ಬೇಗಂ ಅನ್ನುವ ಕೂಲಿಕಾರ ಮಹಿಳೆಯ ಮನೆಯ ವಿದ್ಯುತ್ ಬಿಲ್ 2614 ರೂಪಾಯಿ ಆಗಿದೆ. ಹೀಗಾಗಿ ಕೂಲಿ ಮಾಡುವ ನಮ್ಮ ಮನೆಗೆ ಇಷ್ಟು ಬಿಲ್ ಬಂದಿರುವುದು ಸಂಕಷ್ಟಕ್ಕೆ ದೂಡಿದೆ. ಈ ಬಗ್ಗೆ ಜೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರು ಕ್ಯಾರೆ ಅಂತಿಲ್ಲ ಅಂತ ಗ್ರಾಹಕರು ಆರೋಪಿಸಿದ್ದಾರೆ. ಜಿರಾ ಬರ್ತಿತ್ತು ಸರ್. ಹೋದ ತಿಂಗಳ ನಾಲ್ಕನೇ ತಿಂಗಳಲ್ಲಿ 80 ರೂಪಾಯಿ ಬಂದಿತ್ತು ಸರ್. ಈ ತಿಂಗಳ ಮಾತ್ರ 2600 ಚಿಲ್ಲರೆ ಹಾಕಿರು ಸರ್. ಏನಿಲ್ಲ ಸರ್, 2 ಫ್ಯಾನು, 1 ಫ್ಯಾನು, 3 ಲೈಟು ಅಷ್ಟೇ ಅದಾವೆ ಸರ್. ಮತ್ತೇನು ಒಂದು ಮಿಕ್ಸಿ ಐತೆ ಸರ್, ಅದು ನಮಗೆ ಅವಾಗ ಹಾಕ್ತಿರ್ತೀವಿ, ಭಾಳ ಹಾಕಂಗಿಲ್ಲ. ತಿಂಗಳ ಜಿರಾ ಮಾವು ಸುಗ್ಗಿ ಆರಂಭವಾಗಿದೆ. ಆದರೆ ಆರಂಭದಲ್ಲೇ ಮಾವು ಬೆಲೆ ಕುಸಿತದಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಮಾವು ಫಸಲು ರೈತನ ಕೈ ಸೇರಿದ್ರೂ ನಿರೀಕ್ಷಿತ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಬಿಸಿಲು, ತಾಪಮಾನ ಏರಿಕೆ, ಮಳೆಯಿಂದಾಗಿ ಮಾವು ಇಳುವರಿ ಅರ್ಧಕ್ಕೆ ಅರ್ಧದಷ್ಟು ಕುಸಿತವಾಗಿದೆ. ಇತ್ತ ಕೋಲಾರದ ಶ್ರೀನಿವಾಸಪುರ ಮಾರುಕಟ್ಟೆ ಕಡೆ ಮಧ್ಯವರ್ತಿಗಳು ಮುಖ ಮಾಡ್ತಿಲ್ಲ. ಹೀಗಾಗಿ ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಷ್ಟದ ಭೀತಿ ಎದುರಾಗಿದೆ. 4-5 ದಿನ ಆಗಿದೆ. ಇನ್ನೊಂದು ವಿಷಯ ಏನಂದರೆ ಮಳೆಗಳು ವಿಪರೀತ ಮಳೆ, ಕಾಯಿ ಸಾಗಾಣಿಕೆ ಆಗ್ತಾ ಇಲ್ಲ, ಯಾರೂ ತಗೊಳ್ಳೋರು ಬಂದಿಲ್ಲ. ಇನ್ನು ರೇಟುಗಳು ತುಂಬ ಡೌನ್ ಇದೆ. ಇನ್ನು ಒಂದು ಇದು ಆಂಧ್ರ ತಮಿಳ್ನಾಡಿನ ಜಾಸ್ತಿ ಇದೆ. ಅಲ್ಲಿಂದ ಯಾರು ಗ್ರಾಹಕರು ಬರ್ತಾ ಇಲ್ಲ. ಅಲ್ಲಿ ಮುಗಿದ ಮೇಲೆ ಇಲ್ಲಿ ಬರ್ತಾರೆ. ಬಂದ ಮೇಲೆ ರೆಸ್ಪಾನ್ಸ್ ಏನಿರುತ್ತೆ ನೋಡಬೇಕು. ಇವಾಗ ಸದ್ಯಕ್ಕೆ ತುಂಬ ಲೋ ಇದೆ. ಲಾಸ್ಟ್ ಇಯರ್ ತುಂಬ ಚೆನ್ನಾಗಿತ್ತು. ಈ ಸತಿ ಬಿಲೋ 50% ರೇಟು ಇಲ್ಲ. ಲಾಸ್ಟ್ ಇಯರ್ದು 50% ಇಲ್ಲ. ಸೇಂದೂರ 10 ಒಳಗಡೆ ಹೋಗ್ತಾ ಇದೆ. ಮಲ್ಲಿಕಾ 30 ಒಳಗಡೆ ಇದೆ. ಫ್ಯಾಕ್ಟ್ರಿ ಅವರಿನ್ನ ಸ್ಟಾರ್ಟ್ ಮಾಡಿಲ್ಲ. ಫ್ಯಾಕ್ಟ್ರಿ ಕೀಲಕ್ಕಾಗ್ತಾ ಇಲ್ಲ. ರೈತರು ತುಂಬ ಬಾಧೆ ಬೀಳ್ತಾ ಇದ್ದಾರೆ. ವ್ಯಾಪಾರಸ್ಥರು ಬಾಧೆ ಬೀಳ್ತಾ ಇದ್ದಾರೆ. ನೆಕ್ಸ್ಟ್ ಏನಾದರೂ ದೇವರದು ಒಳ್ಳೆ ಮಾಡ್ತಾನೆ ನೀವು ಕರಾಗಿ. ಇತ್ತೀಚೆಗೆ ಕೊಲ್ಲೂರು ನಿವಾಸಿ ಕೊರಗ ಸಮುದಾಯದ ಗಂಗೆ ಅನ್ನುವವರ ಮನೆಯನ್ನ ಧ್ವಂಸಗೊಳಿಸಿರುವ ಬಗ್ಗೆ ಭಾರಿ ಚರ್ಚೆಯಾಗಿತ್ತು. ಈ ಕುರಿತಂತೆ ದಲಿತ ಸಂಘಟನೆಗಳು ಹಾಗೂ ಕೊರಗ ಶ್ರೇಯೋ ಅಭಿವೃದ್ಧಿ ಸಂಘ ಪ್ರತಿಭಟನೆಯನ್ನ ನಡೆಸಿತ್ತು. ಪ್ರಸ್ತುತ ಗಂಗೆ ಅವರಿಗೆ ಪುನರ್ವಸತಿಗಾಗಿ 10 ಸೆನ್ಸ್ ಜಾಗವನ್ನ ಮಂಜೂರು ಮಾಡುವುದಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ. ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಭೂಮೌಲ್ಯವನ್ನ ವಿನಾಯಿತಿಗೊಳಿಸಿ ಷರತ್ತುಗಳಿಗೆ ಒಳಪಟ್ಟು ಬೈಂದೂರು ತಾಲೂಕು ಕೊಲ್ಲೂರು ಗ್ರಾಮದಲ್ಲಿ ಪುನರ್ವಸತಿ ಸೌಕರ್ಯ ಕಲ್ಪಿಸಲು ಜಮೀನು ಮಂಜೂರು ಮಾಡಿ ಆದೇಶಿಸಿದ್ದಾರೆ ಅಂತ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಕೊಪ್ಪಳದ ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಜಾತ್ರಾ ಸಂಭ್ರಮ ಮನೆ ಮಾಡಿತ್ತು. ಅದ್ಧೂರಿ ಜಾತ್ರೆಯಲ್ಲಿ ಅಕ್ಕಿ ಪಾಯಸ ಎಂಬ ಪವಾಡ ನಡೆಯುತ್ತದೆ. ದೇವಿಯ ಮುಂದೆ ಕುದಿಯುವ ಅಕ್ಕಿ ಪಾಯಸದಲ್ಲಿ ಪೂಜಾರಿ ಕೈ ಹಾಕಿ ನೈವೇದ್ಯವನ್ನ ನೀಡಿದ್ದು ಎಲ್ಲರ ಗಮನ ಸೆಳೆದಿತ್ತು. ಅಲ್ಲದೆ ಇದೇ ವೇಳೆ ಅಗ್ನಿಕುಂಡದಲ್ಲಿ ಪೂಜಾರಿ ಜೊತೆಗೆ ಭಕ್ತರು ಕೂಡ ನಡೆದಿದ್ದಾರೆ. ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಗೆ ಮತ್ತೆ ಮಹಾರಾಷ್ಟ್ರ ಕೊಕ್ಕೆ ಕೊಟ್ಟಿದೆ. ಆಲಮಟ್ಟಿ ಡ್ಯಾಮ್ ಎತ್ತರ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿತ್ತು. ಎತ್ತರ ಹೆಚ್ಚಿಸಿದರೆ ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕಲಬುರಗಿ ಜಿಲ್ಲೆಗಳ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಆದರೆ ಇದಕ್ಕೆ ಮಹಾರಾಷ್ಟ್ರದಲ್ಲಿ ವಿರೋಧ ವ್ಯಕ್ತವಾಗಿದೆ. ಮಹಾರಾಷ್ಟ್ರದ 3 ಜಿಲ್ಲೆಗಳ ನದಿ ಅಂಚಿನ ಹಳ್ಳಿ ನಗರಗಳಿಗೆ ಪ್ರವಾಹದ ನೆಪವೊಡ್ಡಿ ವಿರೋಧವನ್ನು ವ್ಯಕ್ತಪಡಿಸಿದ್ದು ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರದ ಖ್ಯಾತಿಗೆ ನಮ್ಮ ಸರ್ಕಾರ ಮಣಿಬಾರದು ಅಂತ ರೈತರು ಒತ್ತಾಯಿಸಿದ್ದಾರೆ. ಸಾಂಗ್ಲಿಗೆ ಆ ಭಾಗಕ್ಕೆ ಮುಳುಗಡೆ ಆಗ್ತಾ ಇದೆ ಹೆಣ್ಣೀರಿನಿಂದ ಅಂತೇನು ಸುಳ್ಳು ಆರೋಪಗಳನ್ನ ಮಾಡಿಸ್ತಾ ಇದ್ದಾರೆ.
ಅದು ಸತ್ಯಕ್ಕೆ ದೂರವಾದಂಥದ್ದು. ಈಗಾಗಲೇ ಏನು ಇಂಟರ್ನ್ಯಾಷನಲ್ ಕಂಪನಿ ಮೆಸರ್ಸ್ ಡೋಜೋ ವಿಕಾಸ್ ಇಂಟರ್ನ್ಯಾಷನಲ್ದವ್ರು ಏನು ಸರ್ವೆ ಮಾಡಿದಾರ, ಅದು ವೈಜ್ಞಾನಿಕವಾಗಿ ಮತ್ತು ಅಂತಿಮವಾದಂಥ ಸರ್ವೆ ಇದೆ. ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನಿಲ್ಲಿಸಲಿಕ್ಕೆ ಸರ್ಕಾರ ಈಗ ಬದ್ಧಾಗಿದೆ, ಕರ್ನಾಟಕ ಸರ್ಕಾರ. ಆದರೆ ಮಹಾರಾಷ್ಟ್ರ ಸರ್ಕಾರ ಆ ಭಾಗದ ರೈತರನ್ನ ಎತ್ತಿ ಕಟ್ಟಿ 524ಕ್ಕೆ ನೀರು ನಿಲ್ಲಿಸಿದರೆ ನಮ್ಮ ಮಹಾರಾಷ್ಟ್ರ ವ್ಯಾಪ್ತಿಯ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ನಮಗೆ ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ 524 ನೀರು ನಿಲ್ಲಿಸಬೇಡ್ರಿ, ಈಗಾಗಲೇ 519ಕ್ಕೆ ನಿಲ್ಲಿಸ್ದಾಗ ನಮಗೆ ಅವಾಗ ಮಹಾಪೂರ್ ಬಂದಿತ್ತು ತಿಳ್ಕೊಂಡೇಳಿ ಸುಮ್ಮನೆ ರೈತರಿಗೆ ಸುಳ್ಳು ಹೇಳಿ ಎತ್ತಿ ಕಟ್ಟುವ ಮೂಲಕ ಏನು ಆಲಮಟ್ಟಿ ಅಣೆಕಟ್ಟು ಎತ್ತರವನ್ನು ಮಾಡಲಿಕ್ಕೆ ಇವರು ಅಡ್ಡಗಾಲ. ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಅಸಡ್ಡೆ ತೋರ್ತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಇದೇ ಬೇಸಿಗೆಯಲ್ಲಿ ಕ್ರೆಸ್ಟ್ ಗೇಟ್ಗಳ ಬದಲಾವಣೆ ಮಾಡ್ತೀವಿ ಎಂದಿದ್ದ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಯಾವುದೇ ಚಕಾರ ಎತ್ತಿಲ್ಲ. ಕಿತ್ತು ಹೋಗಿದ್ದ 19ನೇ ಗೇಟ್ ಅನ್ನ ತಾತ್ಕಾಲಿಕವಾಗಿ ರಿಪೇರಿಯನ್ನ ಮಾಡಿಸಲಾಗಿದೆ. ಆದ್ರೀಗ ಅದರ ಕಾಮಗಾರಿಯೂ ಕೂಡ ಆರಂಭವಾಗಿಲ್ಲ. ಕೇವಲ 19ನೇ ಗೇಟ್ ಮಾತ್ರವಲ್ಲ, ಎಲ್ಲಾ ಗೇಟ್ಗಳ ದುರಸ್ತಿ ಆಗಬೇಕು ಅಂತ ತಜ್ಞರು ಸೂಚನೆಯನ್ನು ನೀಡಿದ್ರು. ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಅರ್ಧ ಜಲಾಶಯ ಮಾತ್ರ ತುಂಬಿಸಲು ಮುಂದಾಗಿದ್ದು, ಅರ್ಧ ಮಾತ್ರ ತುಂಬಿಸಿದ್ರೆ 2ನೇ ಬೆಳೆಗೆ ನೀರು ಕೊಡುವುದು ಕಷ್ಟವಾಗುತ್ತದೆ ಅನ್ನೋದು ರೈತರ ದುಗುಡವಾಗಿದೆ. ಒಂದು ಟೆಕ್ನಿಕಲ್ ಕಂಪ್ನಿ ಇದೆ, ಆ ಟೆಕ್ನಿಕಲ್ ಟೀಮ್ ಅವ್ರು ಮಾತ್ರ ಸೇರಿ ಮಾಡಬೇಕು. ಬರೀ ಕರ್ನಾಟಕ ರಾಜ್ಯವ್ರು ಮಾತ್ರ ಮಾಡೋಕ್ಕಾಗಲ್ಲ, ಆ ಬೋರ್ಡಿಂದನೇ ತೀರ್ಮಾನ ಮಾಡಬೇಕು. ನಾವು ಅದಕ್ಕಾಗಲೇ ಮುಂಚೆ ಇದರಲ್ಲಿದ್ದೇವೆ, ಎಲ್ಲ ಬೋರ್ಡಲ್ಲಿ ಇಟ್ಟಿದ್ದೇವೆ ಪ್ರಸ್ತಾವನೆ, ದುಡ್ಡು ನಮ್ಮ ಹತ್ರ ರೆಡಿ ಇದೆ. ಅದಕ್ಕೆಲ್ಲ ಏನು ಬೇಕೋ ನಾವು ಟೆಕ್ನಿಕಲಾಗಿ ನಾವು ಮಾಡ್ತೇವೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಮಳೆಯಿಂದ ಹಳ್ಳ ಕೊಳ್ಳಗಳು ಮೈತುಂಬಿ ಹರಿತಾ ಇವೆ. ಆದರೆ ಬೀದರ್ನ ಔರಾದ ತಾಲೂಕಿನ ನಾಗೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಬರ ಎದುರಾಗಿದೆ. ಕಳೆದೊಂದು ವರ್ಷದಿಂದ ಕುಡಿಯುವುದಕ್ಕೆ ನೀರಿಲ್ಲದೆ ಜನ ಪರದಾಡುತ್ತಿದ್ದಾರೆ. ಗ್ರಾಮದ ನಿವಾಸಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಅಂತ 10 ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಕಳೆದ 1 ತಿಂಗಳಿಂದ ಅಕ್ಕಪಕ್ಕದಲ್ಲಿರುವ ರೈತರ ಹೊಲಗಳಿಗೆ ಹೋಗಿ ಕುಡಿಯುವ ನೀರನ್ನು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ 1 ತಿಂಗಳಾಯ್ತು, ಹೊಟ್ಟೆ ನೀರಿಲ್ಲ. ಯಾರಿಗೆ ಕೇಳಿದ್ರೆ ಅಧಿಕಾರಿ ಪಿ ಡಿ ಅವ್ರಿಗೆ ಕೇಳಿದ್ರೆ ಪಿ ಡಿ ಹೇಳ್ತಾರ, ನೀವು ಅಧ್ಯಕ್ಷರಿಗೆ ಕೇಳಿ ಮೆಂಬರ್ಗಳಿಗೆ ಕೇಳಂತಾರ, ಮೆಂಬರ್ಗಳಿಗೆ ಕೇಳಿದ್ರೆ ನಮ್ಮ ಕೊನೆ ಇಲ್ಲ ಅಂತಾರ, ಜೆ.ಜೆ.ಎಮ್ ಕೆಲಸ ಕರೆಕ್ಟ್ ಆಗಿಲ್ಲ ಅಂತಾರ. ಜೆ.ಜೆ.ಎಮ್ದವ್ರಿಗೆ ಕೇಳಿದ್ರೆ ನಾವೆಲ್ಲ ಕರೆಕ್ಟ್ ಮಾಡಿದವ್ರಿ, ಇವ್ರು ಬೇಕಂತ ಹೇಳ್ತಾರ, ಜೆ.ಜೆ.ಎಮ್ದವ್ರು ಅಂತಾರ. ಊರ ಗಂಟ ಇದು ಸುತ್ತಮುತ್ತ ಮಳಿನ ಗಂಟ ತಿರುಗಾಡಿ ಎಲ್ಲ ಹೆಣ್ಮಕ್ಳು ನೀರು ತರತ್ತಾರ, ದುನಿಯಾದ ಹೈರಾಣ ಆಗ್ಲತ್ತಾರ. ಮತ್ತು ನಮ್ಮೂರಿಂದ ಬೇರೆ ಊರಿಗೆಲ್ಲ ನೀರಿದ್ದು ಸರ್, ಬೆಳಕುಣಿದ್ದು, ಮಸ್ಕಲಿದ್ದು, ಸನಪುರಿದ್ದು. ಒಂದು ಟೈಮಿನ ನಮ್ಮೂರದೇ ನೀರು ಕುಡಿತೀವಿ. ಈ ನಮ್ಮೂರಿಗೆ ನೀರಿಲ್ಲ, ಬೋರ್ ಇರ್ಲಕ್ಕ ಎಲ್ಲ ಇರ್ಲಕ್ಕ ನೀರಿಲ್ಲ, ಕರೆಕ್ಟ್ ನೀರು ಬಿಡಲು. ಇವಾಗ ಪಿ ಡಿ ಅವ್ರಿಗೆ ಕೇಳಿದ್ರೆ ಪಿ ಡಿ ಒಟ್ಟು ಫೋನ್ ಎತ್ತಳ್ರು, 10 ಸಲ ಇದ್ರು ಫೋನ್ ಎತ್ತಳ್ರು. ನಾವು ಆಲ್ರೆಡಿ 3 ಖಾಸಗಿ ಬೋರ್ ತೊಗೊಂಡ್ವಿ ಸರ್, ತೊಗೊಂಡ್ವಿ. ಮತ್ತು ನೀನು ಸಮಸ್ಯೆ ಬರ್ಲಾಗ್ತದೆ. ಬಟ್ ಜೆ.ಜೆ.ಎಮ್ದೆಲ್ಲ ವರ್ಕ್ ಆಗ್ಯದಲ್ಲಿ. ಬಟ್ ತಾಂಡ ರೋಡ್ ಕಡೆಯಿಂದ ಒಂದು ಹೊಸ ಬೋರ್ ಹೊಡೆದಾರ. ಬಟ್ ಅವ್ರು ಕನೆಕ್ಷನ್ ಕೊಡೋದ್ರೆ ನಮ್ಮಲ್ಲಿ ಅದು ರೈಸಿಂಗ್ ಇಲ್ಲ ಅದಿಲ್ಲ ಅಂತ ಅದೇ ಹೇಳತ್ತಾರ. 4 ದಿನ ಟೈಮ್ ಕೊಡು ಅಂತ ಹೇಳ್ರಿ. ಇನ್ನೇಗೆ ನಾ AW ಅವ್ರಿಗೆ ಮಾತಾಡಿದೆ ಮತ್ತು ಜೈವ್ರಿಗೆ ಮಾತಾಡಿದೆ, ಕೊಡು ಅಂತ ಹೇಳ್ಯಾರ. ಮತ್ತು ನೀರಿನ ಸಮಸ್ಯೆ ಯಾಕೆ ಬರ್ಲತ್ತಂದ್ರೆ ನಮ್ಮಲ್ಲಿ ಥೋಡೆ 4-5 ದಿನ ಆಯಿತು ಅದು ಕರೆಂಟಿನ ಸಮಸ್ಯೆ ಅದ. ಕರೆಂಟಿನ ಸಮಸ್ಯೆ ಇದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಸರ್. ನೀರಿನ ಸಮಸ್ಯೆ ಆಗ್ತದೆ, ಅವ್ರಿಗೆ ಗೊತ್ತಿರ್ಬೇಕು ಕರೆಂಟ್ ಹೋಗ್ಯಾವಂತೇಳಿ. ನಾವು ವಾಟರ್ ಮ್ಯಾನ್ ಕರೆಕ್ಟಾಗಿ ಅವ್ರು ಡ್ಯೂಟಿ ಮಾಡ್ಲತ್ತಾರ. ಅವ್ರ ಕಡೆ ಯಾರ ಕಡೆ ತಪ್ಪಿಲ್ಲ. ಬಟ್ ಜೆ.ಜೆ.ಎಮ್ ಯೂನಿವರ್ ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಹೂಡಿಕೆದಾರರಿಗೆ ಮಹಾ ಮೋಸ ಮಾಡಲಾಗಿದೆ. ತಮಿಳುನಾಡು ಮೂಲದ ಅರುಣ್ ಕುಮಾರ್ನಿಂದ 1000 ಕೋಟಿಗೂ ಅಧಿಕ ಹಣ ವಂಚನೆ ಆರೋಪ ಕೇಳಿಬಂದಿದೆ. ಆನೇಕಲ್ ಸುತ್ತಮುತ್ತ ಸಾವಿರಾರು ಮಂದಿಗೆ ಎಕೆ ಟ್ರೇಡರ್ಸ್ ಮೂಲಕ ಅರುಣ್ ಕುಮಾರ್ ವಂಚನೆ ಮಾಡಿದ್ದಾರೆ ಅಂತ ಒಂದು ಬಾರಿ 77,000 ಹಣ ಪಾವತಿ ಮಾಡಿದ್ರೆ ವಾರಕ್ಕೆ 6,475ರಂತೆ 12,000 ಹಣ ಮರುಪಾವತಿ ಆಗುತ್ತೆ. 1 to ಡಬಲ್ ಆಗುತ್ತೆ ಅಂತ ಲಕ್ಷ ಹಣ ಪೀಕುತ್ತಿದ್ದ ಕದೀಮರು ಸಾವಿರಾರು ಜನರಿಗೆ ಉಂಡೆನಾಮ ಹಾಕಿದ್ದಾರೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದು ಯುವತಿಯನ್ನ ನಂಬಿಸಿ ಮದುವೆಯಾಗಿ 3 ತಿಂಗಳಿಗೆ ಯುವಕ ಜ್ಯೂಟ್ ಆಗಿರೋ ಘಟನೆ ಕುಣಿಗಲ್ ಮೂಲದ ಯುವತಿಗೆ ನಡೆದಿದೆ. ಬೆಂಗಳೂರಿನಲ್ಲಿ ಖಾಸಗಿ ಮಾಲ್ನಲ್ಲಿ ಆಕೆ ಕೆಲಸ ಮಾಡ್ತಿದ್ಲು. ಈ ವೇಳೆ ಪರಿಚಿತನಾಗಿದ್ದ ಹೇಮಂತ್ ಕುಮಾರ್ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದ. ಇಬ್ಬರ ನಡುವೆ ಸಲಿಗೆ ಹೆಚ್ಚಾಗಿ ದೇವಸ್ಥಾನವೊಂದರಲ್ಲಿ ಹಾರ ಬದಲಿಸಿಕೊಂಡು ಮದುವೆಯಾಗಿದ್ದಾರೆ. ಮದುವೆಯಾದ 3 ತಿಂಗಳಿಗೆ ಹೇಮಂತ್ ಬಿಟ್ಟು ಹೋಗಿದ್ದಾನೆ. ಹೇಮಂತ್ ಕುಮಾರ್ ಕುಟುಂಬಸ್ಥರ ಮೇಲೆ ಕಿರುಕುಳದ ಆರೋಪ ಮಾಡಿದ್ದಾಳೆ ಸಂತ್ರಸ್ತೆ. ಹಣಕ್ಕಾಗಿ ಕಿರುಕುಳ ಕೊಟ್ಟು ಪತಿಯಿಂದ ದೂರ ಮಾಡಿದ್ದಾರೆ. ಗಂಡನ ಜೊತೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಂತ್ರಸ್ತೆ ಠಾಣೆಯ ಮೆಟ್ಟಿಲೇರಿದ್ದಾಳೆ.
ಪ್ರೀತಿ ವೈಫಲ್ಯದ ಹಿನ್ನೆಲೆ ಯುವಕ ನೇಣಿಗೆ ಶರಣಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದಲ್ಲಿ ನಡೆದಿದೆ. ಸೋದರ ಮಾವನ ಅಪ್ರಾಪ್ತ ಮಗಳನ್ನ ಮಂಜುನಾಥ್ ಪ್ರೀತಿಸಿದ್ದ. ಅಪ್ರಾಪ್ತೆ ಕೂಡ ಮಂಜುನಾಥ್ನ ಪ್ರೀತಿಯಲ್ಲಿ ಬಿದ್ದಿದ್ಲು. ಆದರೆ ಮನೆಯಲ್ಲಿ ಮದುವೆಗೆ ಒಪ್ಪದ ಹಿನ್ನೆಲೆ ಮನನೊಂದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನಿನ್ನೆ ಸೋದರ ಮಾವನ ಮನೆಗೆ ಹೋಗಿ ವಾಪಸ್ ಬಂದು ತನ್ನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಆದರೆ ಮಗನ ಸಾವಿನ ಬಗ್ಗೆ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದು ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಶಾಸಕ ಪೊನ್ನಣ್ಣ ಆಪ್ತ ಸಹಾಯಕ ಮಹೇಂದ್ರ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಶ್ರುತಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನಲ್ಲಿ ಘಟನೆ ನಡೆದಿದೆ. ಕಲ್ಗನೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ಶ್ರುತಿ ಕೆಲ ತಿಂಗಳುಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ನಿನ್ನೆ ಮನೆಯಲ್ಲಿಯೇ ವಿಷ ಸೇವಿಸಿದ್ದಾರೆ. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಶ್ರುತಿ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಅವ್ಯಾಹತವಾಗಿ ನಡೀತಾ ಇದೆ. ಮಾದಕ ವಸ್ತುಗಳ ಸಾಗಾಟ ಮತ್ತು ಮಾರಾಟ ತಡೆಗಟ್ಟಲು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಗಾಂಜಾ ಮಾರಾಟ ಪ್ರಕರಣದಲ್ಲಿ ಭಾಗಿಯಾಗಿದ್ದ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರನ್ನ ಅಬ್ದುಲ್ ಜಬಾರ್ ಹಾಗೂ ಕೃಷ್ಣ ಆಚಾರಿ ಅಂತ ಗುರುತಿಸಲಾಗಿದೆ. ಎನ್ಡಿಪಿಎಸ್ ಆಕ್ಟ್ ಅಡಿ ಇಬ್ಬರನ್ನ ಬಂಧಿಸಲಾಗಿದೆ ಅಂತ ಎಸ್ಪಿ ಮಾಹಿತಿಯನ್ನ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರಕೇರಿ ಗ್ರಾಮದಲ್ಲಿ ಮದ್ಯ ಮಾರಾಟಗಾರರಿಗೆ ಕದ್ದು ಮುಚ್ಚಿ ಜೂಜಾಟ ಆಡಿಸುತ್ತಿದ್ದವರಿಗೆ ಶಾಕ್ ಎದುರಾಗಿದೆ. ಇನ್ನು ಮುಂದೆ ಮದ್ಯ ಮಾರಾಟ, ಜೂಜಾಟ ಕಂಡು ಬಂದರೆ ಊರಿನ ಯಜಮಾನರೇ 50,000 ದಂಡ ವಿಧಿಸಲು ನಿರ್ಣಯ ಕೈಗೊಂಡಿದ್ದಾರೆ. ಇದರ ಜೊತೆಗೆ ಮದ್ಯ ಮಾರಾಟ ಹಾಗೂ ಈ ಜೂಜಾಟದ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 10,000 ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾರೆ. ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳು ನಡಿಬಾರದು ಅಂತ ಹೇಳಿ ಊರಿನ ಎಲ್ಲಾ ಸಮುದಾಯದ ಹಿರಿಯರು ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರೆ. ಸ್ಕೂಲ್ ಮಕ್ಕಳು, ಮಹಿಳೆಯರು ಇವ್ರ ಕಡೆಯಿಂದ ದೂರುಗಳು ಬರ್ತಾ ಇದ್ವು. ಹಾಗೆ ಇದನ್ನೆಲ್ಲ ನೋಡಿದ್ಮೇಲೆ ನಾವು ಎಲ್ಲ ಕೋಮ್ನ ಮುಖಂಡರುಗಳು, ಯಜಮಾನರುಗಳನ್ನ ಸೇರಿಸಿ ಈ ಇಸ್ಪೀಟು ಮತ್ತು ಸಾರಾಯಿ ನಿಷೇಧವನ್ನು ಕ್ರಮಬದ್ಧವಾಗಿ ನಿಲ್ಲಿಸಲೇಬೇಕು ಅಂದ್ಬಿಟ್ಟು ಎಷ್ಟೇ ದೂರುಗಳನ್ನು ಸ್ಟೇಷನು, ಅಬಕಾರಿ ಇಲಾಖೆಗಳಿಗೂ ಸಲ್ಲಿಸಿದ್ವಿ. ಇದರಿಂದ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿರುವಂಥ ಉದಾಹರಣೆಗಳು ಅಣ್ಣೂರಕೇರಿ ಗ್ರಾಮದಲ್ಲಿ ನೋಡಿ ತಿಳುವಳಿಕೆ ಆದಮೇಲೆ ಎಲ್ಲ ಕೋಮ್ನವ್ರನ್ನ ಸೇರಿಸಿ ನಾವು ಈ ಥರ ಆದರೆ ಹಿಂಗೆ ಆಗುತ್ತೆ ಅಂತ ಅವ್ರು ಮನವರಿಕೆ ಮಾಡಿಕೊಟ್ಟು ಇದನ್ನು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಇದು ನಮ್ಮ ಗ್ರಾಮದಲ್ಲಿ ಎಲ್ಲ ಕೋಮಿನ ಮುಖಂಡರುಗಳನ್ನ ಸೇರಿಸಿ ಇವತ್ತೊಂದು ಮಹತ್ವದ ತೀರ್ಮಾನವನ್ನು ಮಾಡಿದ್ದಾರೆ. ನಾವು ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದೇ ಆಗಲಿ, ಅಕ್ರಮವಾಗಿ ಜೂಜಾಟಗಳನ್ನ ನಡೆಸುವಂಥದ್ದಾಗಲಿ, ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಗ್ರಾಮಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಮನಗಂಡು ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಅಕ್ರಮವಾಗಿ ಯಾರೂ ಕೂಡ ಮದ್ಯ ಮಾರಾಟ ಮಾಡಬಾರ್ದು ಹಾಗೂ ಇಲ್ಲಿ ಜೂಜಾಟವನ್ನು ನಡೆಸಬಾರ್ದು ಅಂಥೇಳಿ ಆ ರೀತಿ ಏನಾದರೂ ನಡೆದು ಬಂದದ್ದೇ ಆದರೆ ಅವರಿಗೆ ಸೂಕ್ತ ದಂಡವನ್ನು ವಿಧಿಸಬೇಕು ಅಂತೇಳಿ ಒಂದು ಮಹತ್ವದ ತೀರ್ಮಾನವನ್ನು ಇವತ್ತು ಗ್ರಾಮದಲ್ಲಿ ಎಲ್ಲರೂ ತೀರ್ಮಾನ ತಗೊಂಡು